ಆರ್ಸಿಬಿ ಜಾಶ್ ಹೆಜಲ್ವುಡ್ಗೆ ರೀಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡ್ತಾರ. ಸೊ ಹಾಗಾದ್ರೆ ಜಾಶ್ ಹೆಜಲ್ವುಡ್ಗೆ ಅವರ ಕ್ಯಾಲಿಬರ್ ನ ಮ್ಯಾಚ್ ಮಾಡುವಂತಹ ಪ್ಲೇಯರ್ಸ್ ಯಾರ್ಯಾರಿದ್ದಾರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತು ರೊಮಾರಿಯೋ ಶಫರ್ಡ್ ಬಗ್ಗೆ ಅವರ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ಇವತ್ತು ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬರುತ್ತೆ. ಅದು ಯಾವ ಅಪ್ಡೇಟ್ ಮತ್ತು IPL 2025 ರೀಸ್ಟಾರ್ಟ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ IPL ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. ಸೊ ಸ್ಟ್ರೈಟ್ ಅವೇ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ BCCI ಮತ್ತು ಗವರ್ಮೆಂಟ್ ಸೇರಿ ಒಂದು ಬಿಗ್ ಮೀಟಿಂಗ್ ನಿನ್ನೆತ್ತು. ಆದ್ರೆ ಆ ಒಂದು ಮೀಟಿಂಗ್ ಆಗಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ಇವತ್ತು ಎಕ್ಸಾಕ್ಟ್ಲಿ 11 ಅಥವಾ 12 ಗಂಟೆಗೆ ಆ ಒಂದು BCCI ಮೀಟಿಂಗ್ ಇದೆ. ಸೊ ಈ ಒಂದು ಮೀಟಿಂಗ್ ನಲ್ಲಿ ಕನ್ಫರ್ಮೇಶನ್ ಆಗುತ್ತೆ IPL 2025 ಶೆಡ್ಯೂಲ್ ಬಗ್ಗೆ. ಆದ್ರೆ ನನ್ನ ವಿನ ಪ್ರಕಾರ ಈ ಒಂದು ಮೀಟಿಂಗ್ ನಲ್ಲಿ ಡೆಫಿನೆಟ್ ಆಗಿ ಓವರ್ಸ್ ಪ್ಲೇಯರ್ಸ್ ಬಗ್ಗೆ ಒಂದು ಆಕ್ಷನ್ ತಗೋಬೇಕಾಗುತ್ತೆ. ಅಲ್ಲ ಗುರು, ಟೀಮ್ ಓನರ್ಸ್ ಒಂದು ಪ್ಲೇಯರ್ಸ್ ಗೆ ಸಾಕಷ್ಟು ಟ್ಯಾಕ್ಟಿಕ್ಸ್ ಮಾಡಿ ಮೆಗಾ ಆಕ್ಷನ್ ಅಲ್ಲಿ ಬೇರೆ ಟೀಮ್ ಜೊತೆ ಫೈಟ್ ಮಾಡಿ ಆ ಪ್ಲೇಯರ್ ನ ಅಷ್ಟು ಕೋಟಿ ಕೊಟ್ಟು ಬೈ ಮಾಡಿದ್ರೆ ನಮ್ಮ ಟೀಮ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಆದ್ರೆ ಈ ಟೈಮ್ ಅಲ್ಲಿ ಪ್ಲೇ ಆಫ್ ಗೆ ಹೋಗುವಂತ ಟೈಮ್ ಅಲ್ಲಿ ಕಷ್ಟಪಟ್ಟು ಪ್ಲೇ ಆಫ್ ಗೆ ರೀಚ್ ಆಗೋಕೆ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ. ಆದ್ರೆ ಈ ಟೈಮ್ ಅಲ್ಲಿ ಆ ಪ್ಲೇಯರ್ಸ್ ಕೈ ಕೊಟ್ಟರೆ ಅದು ಹೇಗೆ ಗುರು? ಡೆಫಿನೆಟ್ ಆಗಿ ನಮ್ಮ BCCI ಇವತ್ತಿನ ಮೀಟಿಂಗ್ ನಲ್ಲಿ ಒಂದು ಆಕ್ಷನ್ ತಗೊಳ್ಬೇಕಾಗುತ್ತೆ. ಈ ಒಂದು ಮೀಟಿಂಗ್ ನಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಅಪ್ ಟು ಡೇಟ್ ನಾನು ಅಪ್ಡೇಟ್ ನ ಕೊಡ್ತಾ ಇರ್ತೇನೆ. ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟ್ ವಿತ್ ಇನ್ ಸೆಕೆಂಡ್ ಪೋಸ್ಟ್ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬ IPL ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ RCB ಫ್ಯಾನ್ಸ್ ಆಗಲಿ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ. ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಕೆಲವೊಬ್ರು ಬ್ಯಾಡ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ. RCB ಯಲ್ಲಿ RCB ಯ ಯಾವುದೇ ಒಬ್ಬ ಪ್ಲೇಯರ್ ಫಾರಿನ್ ಗೆ ಹೋಗಿಲ್ಲ, ಎಲ್ಲಾ ಪ್ಲೇಯರ್ಸ್ RCB ಕ್ಯಾಂಪ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಅದು ಬ್ಯಾಡ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ರಿಯಾಲಿಟಿ ಏನಪ್ಪಾ ಅಂದ್ರೆ RCB ಯ ಯಾವುದೇ ಒಬ್ಬ ಪ್ಲೇಯರ್ RCB ಯ ಕ್ಯಾಂಪ್ ಅಲ್ಲಿ ಇಲ್ಲ. ಫಾರಿನ್ ಪ್ಲೇಯರ್ಸ್ ಎಲ್ಲರೂ ತಮ್ಮ ತಮ್ಮ ದೇಶಕ್ಕೆ ವಾಪಸ್ ಹೋಗಿದ್ದಾರೆ ಮತ್ತು ಈಗ RCB ಕ್ಯಾಂಪ್ ಅಲ್ಲಿ ಯಾರು ಇಲ್ಲ. ಅದಕ್ಕೆ ಪ್ರೂಫ್ ಬೇಕಾದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಪ್ರತಿಯೊಬ್ರು ಈಗಲೇ ಹೋಗಿ ಜಾಯ್ನ್ ಆಗಿ ಆ ಒಂದು ಪ್ರೂಫ್ ಅನ್ನು ನೋಡಿ. ವಿತೌಟ್ ಇನ್ಫಾರ್ಮೇಶನ್ ಇಲ್ದೇನೆ ಬ್ಯಾಡ್ ಆಗಿ ಕಮೆಂಟ್ ಮಾಡಬೇಡಿ. ಯಾವ ರೀಸನ್ ಮೇಲೆ ಕಮೆಂಟ್ ಮಾಡ್ತಾರೆ ಗೊತ್ತಿಲ್ಲ. ಆಕ್ಚುಲಿ ಇನ್ಫಾರ್ಮೇಶನ್ ಇಲ್ಲ, ಬ್ಯಾಡ್ ಆಗಿ ಕಮೆಂಟ್ ಮಾಡ್ತಾರೆ ಅಂತವ್ರಿಗೆ ಏನ್ ಹೇಳ್ಬೇಕು ಗುರು? ಅದು ಇರ್ಲಿ. ಆಕ್ಚುಲಿ ನಾವು ಈಗ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನೊಂದು ಹ್ಯೂಜ್ ಅಪ್ಡೇಟ್ ಏನಪ್ಪ ಅಂದ್ರೆ IPL 2025 ರೀಸ್ಟಾರ್ಟ್ ಆಗೋದು ಅದು ಮೇ 16ಕ್ಕೆ. ಆದ್ರೆ ಇಲ್ಲಿ ಇನ್ನು ಯಾವುದೇ ಟೀಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಲ್ಲ. ಆದ್ರೆ ಫಸ್ಟ್ ಟೀಮು GT ಟೀಮು ಆಲ್ರೆಡಿ ತಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದರೆ. ಎಸ್ಪೆಷಲಿ GT ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದರೆ. ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಹಾಕಿಸಿ ಇದೆಲ್ಲ ಮಾಡ್ತಾ ಇದ್ದಾರೆ. ಈಗ ಟೆಸ್ಟ್ ಗೆ ಹೊಸ ಕ್ಯಾಪ್ಟನ್ ಆಗಿ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಡೆಫಿನೆಟ್ ಆಗಿ ಆ ಒಂದು ಮೋಟಿವೇಶನ್ ಸಿಕ್ಕಿರುತ್ತೆ. ಆ ಒಂದು ರೀಸನ್ ಮೇಲೆ GT ಕ್ಯಾಪ್ಟನ್ ಆಲ್ರೆಡಿ ಈ ಒಂದು IPL 2025 ರೀಸ್ಟಾರ್ಟ್ ಗೆ ತಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ಮಾತ್ರ GT ಫ್ಯಾನ್ಸ್ ಗೆ ಬಿಗ್ ಬೂಸ್ಟ್. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾದ ಯಾವುದೇ ಒಬ್ಬ ಫಾರಿನ್ ಪ್ಲೇಯರ್ ಈ IPL 2025 ರೀಸ್ಟಾರ್ಟ್ ಗೆ ಅವೈಲೇಬಲ್ ಇಲ್ಲ. ಪ್ಯಾಟ್ ಕಮಿನ್ಸ್, ಟ್ರಾವಿಸ್ ಹೆಡ್, ಮಿಚೆಲ್ ಸ್ಟಾರ್ಕ್ ಮತ್ತು ಜಾಶ್ ಹೆಜಲ್ವುಡ್ ಇವು ಯಾವ ಪ್ಲೇಯರ್ಸ್ ಈ ಒಂದು IPL 2025 ರೀಸ್ಟಾರ್ಟ್ ಗೆ ಅವೈಲೇಬಲ್ ಇಲ್ಲ ಅಂತೇಳಿ ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಬರ್ತಾ ಇದೆ. ಇದು ಮಾತ್ರ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಯಾಕೆಂದ್ರೆ ಫಾರಿನ್ ಪ್ಲೇಯರ್ಸ್ ಇದ್ರೆ ತಾನೆ ಈ IPL 2025 ಗೆ ಕಿಕ್ ಬರೋದು. ಆದ್ರೆ ಸೌತ್ ಆಫ್ರಿಕಾ ಪ್ಲೇಯರ್ಸ್ ಸಹ ಅವೈಲೇಬಲ್ ಇಲ್ಲ. ಇವತ್ತು ಮೀಟಿಂಗ್ ನಲ್ಲಿ ಕನ್ಫರ್ಮೇಶನ್ ಆಗುತ್ತೆ. ನಮ್ಮ BCCI ಅಂತ ಪ್ಲೇಯರ್ಸ್ ಗೆ ಯಾವ ರೀತಿ ಆಕ್ಷನ್ ತಗೋತಾರೆ ಅಂತೇಳಿ. ಕಾಂಟ್ ವೇಟ್ ನಮ್ಮ BCCI ಒಂದು ಬಿಗ್ ಗೈಡ್ ಲೈನ್ಸ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ. ನೋಡಬೇಕು ಆ ಒಂದು ಗೈಡ್ ಲೈನ್ಸ್ ಅಲ್ಲಿ ಏನೆಲ್ಲ ಇದೆ ಅಂತೇಳಿ. ನೆಕ್ಸ್ಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ವಿಡಿಯೋ ಲೈಕ್ ಮಾಡಿಲ್ಲ ಬೇಗ ಬೇಗ ಲೈಕ್ ಮಾಡಿ. ಜಾಶ್ ಹೆಜಲ್ವುಡ್ ಆಲ್ ಸೆಟ್ ಈ IPL 2025 ರೀಸ್ಟಾರ್ಟ್ ನ ಮಿಸ್ ಮಾಡಲಿದ್ದಾರೆ. ಹಾಗಾದ್ರೆ ಹೆಜಲ್ವುಡ್ ಗೆ ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡುವಂತಹ ಪ್ಲೇಯರ್ಸ್ ಯಾರು? ಡೆಫಿನೆಟ್ ಆಗಿ RCB ಟೀಮ್ ಗೆ ಒಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಹೆಜಲ್ವುಡ್ ಮಿಸ್ ಆಗಿದ್ದು, ಆದ್ರೆ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡ್ತಾರೆ ಲುಂಗಿ ಎಂಗಿಡಿ. ಆದ್ರೆ WTC ಫೈನಲ್ ಆ ಒಂದು ಸೌತ್ ಆಫ್ರಿಕಾ ಪ್ಲೇಯರ್ ಅನ್ಅವೈಲೇಬಲ್ ಇದ್ರೆ ಡೆಫಿನೆಟ್ ಆಗಿ ಲುಂಗಿ ಎಂಗಿಡಿ ಸಹ ಇದ್ದಾರೆ. ಅವರು ಸಹ ಮಿಸ್ ಆಗುವಂತಹ ಚಾನ್ಸ್ ಇರುತ್ತೆ. ಇದ್ರ ಬಗ್ಗೆ ಕ್ಲಾರಿಟಿ ಆಗಿ ಅಪ್ಡೇಟ್ ಬಂದಿಲ್ಲ. ಆ ಅಪ್ಡೇಟ್ ನ ಸೂನ್ ಆಗಿ ನಾನು ಪೋಸ್ಟ್ ಮಾಡ್ತೀನಿ. ಆದ್ರೆ ಸದ್ಯ ನಾವು ಜಾಶ್ ಹೆಜಲ್ವುಡ್ ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಪ್ಲೇಯರ್ ಬಗ್ಗೆ ಡಿಸ್ಕಸ್ ಮಾಡೋಣ.
ಸೊ ಸಾಕಷ್ಟು ಪ್ಲೇಯರ್ಸ್ ಇದ್ದಾರೆ. ಯಾಕಂದ್ರೆ ಸೊ ಈ ಒಂದು ನಮ್ಮ ಪ್ಲೇ ಆಫ್ ಚೆನ್ನೈನಲ್ಲಿ ಇಟ್ರೆ ಡೆಫಿನೆಟ್ ಆಗಿ ಆ ಒಂದು ಪಿಚ್ ಗೆ ಸೂಟ್ ಆಗುವಂತಹ ಪ್ಲೇಯರ್ ನನ್ನ ವ್ಯೂನ ಪ್ರಕಾರ, ನನ್ನ ಕ್ರಿಕೆಟ್ ನಾಲೆಜ್ ಪ್ರಕಾರ ಅಲ್ಲಿ ಮುಸ್ತಫಿಜುರ್ ರೆಹಮಾನ್ ಇದ್ದಾರೆ. ಅವರಿಗೆ ಪಿಕ್ ಮಾಡಿದ್ರೆ ಬೆಟರ್ ಆಗುತ್ತೆ. ಯಾಕೆಂದ್ರೆ ಆ ಒಂದು ಪಿಚ್ ಅಲ್ಲಿ ಮುಸ್ತಫಿಜುರ್ ರೆಹಮಾನ್ ಅವರು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಇಲ್ಲಪ್ಪ ಅಂದ್ರೆ ಅಲ್ಲಿ ನವೀನ್ ಉಲುಕ್ ಇದ್ದಾರೆ, ಅವ್ರಿಗೆ ಸಹ ಪಿಕ್ ಮಾಡುವಂತಹ ಚಾನ್ಸ್ ಇರುತ್ತೆ. ಅಥವಾ ಬ್ಲೆಸ್ಸಿಂಗ್ಸ್ ಮುಜುರ್ಬಾನಿ ಇದ್ದಾರೆ, ಇವರು ಜಿಂಬಾಬ್ವೆ ಪ್ಲೇಯರ್. ಲಾಸ್ಟ್ IPL 2021 ಸಮಥಿಂಗ್ ಅವರು ಲಕ್ನೋ ಪರ ನೆಟ್ ಬೌಲರ್ ಆಗಿ ವರ್ಕ್ ಮಾಡಿದ್ದಾರೆ. ಯಾಕೆಂದ್ರೆ ಆಂಡಿ ಫ್ಲವರ್ ಅವರು ಸಹ ಜಿಂಬಾಬ್ವೆ ಪ್ಲೇಯರ್. ಡೆಫಿನೆಟ್ ಆಗಿ ಈ ಒಂದು ಆಪ್ಷನ್ ಇರುತ್ತೆ. ಸೊ ಮುಜುರ್ಬಾನಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅವರ ದೇಶಕ್ಕೆ, ಜಿಂಬಾಬ್ವೆ ದೇಶಕ್ಕೆ. ಸೊ ನೋಡಬೇಕು ನಮ್ಮ RCB ಮ್ಯಾನೇಜ್ಮೆಂಟ್ ಯಾರಿಗೆ ಪಿಕ್ ಮಾಡ್ತಾರೆ ಅಂತೇಳಿ. ಬಟ್ RCB ಫ್ಯಾನ್ಸ್ ನೀವೇನಂತೀರಾ? ಇಫ್ ಸಪೋಸ್ ಜಾಶ್ ಹೆಜಲ್ವುಡ್ IPL 2025 ಆ ಒಂದು ರೀಸ್ಟಾರ್ಟ್ ಇಂದ ಔಟ್ ಆದ್ರೆ ಅವರಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಯಾರನ್ನ ಪಿಕ್ ಮಾಡಬಹುದು? ಸೊ ನಿಮ್ಮ ಮನೆಯಲ್ಲಿ ಯಾವ ಪ್ಲೇಯರ್ ಇದ್ದಾರೆ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ. ಇಲ್ಲಪ್ಪ ಅಂದ್ರೆ ನಮ್ಮ RCB ಮ್ಯಾನೇಜ್ಮೆಂಟ್ ಇವರಿಗೆ ರೀಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡ್ತಾರ ಅಥವಾ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ RCB ಟೀಮ್ ಅಲ್ಲಿ ಸಾಕಷ್ಟು ಪ್ಲೇಯರ್ಸ್ ಇದ್ದಾರೆ. ಯಾಕಂದ್ರೆ ನುವನ್ ತುಷಾರ್ ಇದ್ದಾರೆ, ಲುಂಗಿ ಎಂಗಿಡ್ ಇದ್ದಾರೆ, ಅದೇ ರೀತಿಯಾಗಿ ರಸಿಕ್ದಾರ್ ಸಲಾಂ ಇದ್ದಾರೆ. ಸಾಕಷ್ಟು ಆಪ್ಷನ್ ಇದೆ RCB ಹತ್ರ. ಬಟ್ RCB ಮ್ಯಾನೇಜ್ಮೆಂಟ್ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅದು RCB ಮ್ಯಾನೇಜ್ಮೆಂಟ್ ಗೆ ಬಿಟ್ಟಿದ್ದು. ಯಾಕೆಂದ್ರೆ ಇನ್ನೊಂದು ಕೆಲವೇ ದಿನಗಳು ಬಾಕಿ ಇದ್ದಾವೆ. ಮೇ ಬಿ RCB ಮ್ಯಾನೇಜ್ಮೆಂಟ್ ಇವತ್ತು ಅಥವಾ ನಾಳೆ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರುತ್ತೆ. ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ. ಈಗಲೇ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ನೆಕ್ಸ್ಟ್ ಸಾಕಷ್ಟು RCB ಫ್ಯಾನ್ಸ್ ಕ್ವಶನ್ ಆಗಿ ಕೇಳ್ತಾ ಇದ್ದಾರೆ, ರೊಮಾರಿಯೋ ಶೆಫರ್ಡ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತೇಳಿ. ಸೊ ಆಕ್ಚುಲಿ ರೊಮಾರಿಯೋ ಶೆಫರ್ಡ್ ಆಲ್ರೆಡಿ ತಮ್ಮ ದೇಶಕ್ಕೆ ವಾಪಸ್ ಹೋಗಿದ್ದಾರೆ. ಸೂನು ಅವರ ವೆಸ್ಟ್ ಇಂಡೀಸ್ ವರ್ಸಸ್ ಐರ್ಲೆಂಡ್ ಆ ಒಂದು ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಆಕ್ಚುಲಿ ಅವರು ಅವರ ದೇಶಕ್ಕೆ ವಾಪಸ್ ಹೋಗಿದ್ದಾರೆ ಅಂದ್ರೆ ಅಲ್ಲಿ ಅವರ ಮ್ಯಾನೇಜ್ಮೆಂಟ್ ಮತ್ತು ರೊಮಾರಿಯೋ ಶೆಫರ್ಡ್ ಅವರ ನಡುವೆ ಡಿಸ್ಕಷನ್ ಆಗಿರುತ್ತೆ. ಬಟ್ ಇವತ್ತು ಸಾಯಂಕಾಲ ಎಲ್ಲಾ ಫಾರಿನ್ ಪ್ಲೇಯರ್ಸ್ ಬಗ್ಗೆ ಅಪ್ಡೇಟ್ ಬರುತ್ತೆ. ನಾನು ಅಪ್ಡೇಟ್ ಏನೇ ಬಂದ್ರು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಹೋಗಿ ಜಾಯ್ನ್ ಆಗಿ. ಮತ್ತು ಇವತ್ತು ಆಫ್ಟರ್ನೂನ್ 11 ಗಂಟೆ ಅಥವಾ 12 ಗಂಟೆಗೆ BCCI ಮೀಟಿಂಗ್ ಇದೆ. ಆ ಒಂದು ಮೀಟಿಂಗ್ ನಲ್ಲಿ ಏನೆಲ್ಲ ಆಗುತ್ತೆ ಅಂತೇಳಿ ಅದ್ರ ಬಗ್ಗೆನೂ ಅಪ್ಡೇಟ್ ಕೊಡ್ತೀನಿ. ಸೊ ಜಾಯ್ನ್ ಆಗಿ. ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನೇ ದೊಡ್ಡಿದ್ರು ಪ್ರತಿಯೊಬ್ಬ IPL ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ RCB ಫ್ಯಾನ್ಸ್ ಆಗಲಿ ನಿಮ್ಮ ಕ್ವಶನ್ ಕಮೆಂಟ್ ಮಾಡಿ, ಆ ಕಮೆಂಟ್ ಗೆ ಆನ್ಸರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.